ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಕಿಚನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಗಲೀಜಾಗಿ ನನ್ನ ಕಿಚನ್ ಯಾವತ್ತೂ ಇಲ್ಲ. ಬಟ್ ಇವಾಗ ನಾನು ಕ್ಲೀನ್ ಮಾಡಬೇಕು, ಸ್ವಲ್ಪ ಸೆಟಪ್ ಮಾಡ್ಕೋಬೇಕು ಅಂತಲೇ ಹೇಳಿ ನಾನು ಕಿಚನ್ನ ಕ್ಲೀನ್ ಮಾಡದೇ ಇದ್ದೆ. ಹಾಗಾಗಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು, ಒಂದೇ ಸಾರಿ ಚೇಂಜ್ ಮಾಡಿದರೆ ಆಯಿತಾ ಅಂತೇಳಿ ಹಾಗೆ ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಹೇಗೆ ನಾನು ಇದನ್ನು ಆರ್ಗನೈಸ್ ಮಾಡ್ತೀನಿ ಅಂತಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಇದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಇಟ್ಕೊಳ್ಳೋದಕ್ಕೆ ಯಾವುದೇ ಥರ ಸ್ಪೇಸಸ್ ಇಲ್ಲ. ಹಾಗಾಗಿ ಈ ಶೆಲ್ಫ್ ಎಲ್ಲನೂ ಕೂಡ ಗ್ಯಾಸ್ ಕಟ್ಟೆ ಮೇಲೆ ಇರೋದ್ರಿಂದ ನನಗೆ ಗ್ಯಾಸ್ ಕಟ್ಟೆ ತುಂಬ ಚಿಕ್ಕದಾಗಿತ್ತು. ಹಾಗಾಗಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ನಾನು ಒಂದು ಶೆಲ್ಫ್ ತೊಗೋಬೇಕು ಅಂದ್ಕೊಂಡೆ ಚಿಕ್ಕದಾಗಿ ಗ್ಯಾಸ್ ಕಟ್ಟೆ ಮೇಲೆ. ಬಟ್ ಅದನ್ನೂ ಕೂಡ ಮತ್ತು ಎಕ್ಸ್ಟ್ರಾ ಸಾಮಾನಾಗುತ್ತೆ. ನನಗೆ ಇವಾಗ ಸದ್ಯಕ್ಕೆ ಅದು ಅವಶ್ಯಕತೆ ಇಲ್ಲ. ಬಟ್ ಇದನ್ನು ಇಟ್ಟರೆ ನನಗೆ ಮತ್ತೆ ಹೊಸದಾಗಿ ತೊಗೊಂಡ್ರೆ ಇವಾಗ ನಾನು ಇದನ್ನೇ ಎತ್ತಿರ್ತೀನಿ. ಇವಾಗ ನೆಕ್ಸ್ಟ್ ಮನೆಗೆ ಹೋದಾಗ ಅದು ನನಗೆ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಬೇಡ, ಎಕ್ಸ್ಟ್ರಾ ಏನೂ ತೊಗೊಳ್ಬೇಡ, ಇರೋದ್ರಲ್ಲಿ ಏನಾದರೂ ಅಡ್ಜಸ್ಟ್ ಮಾಡೋಣ, ಚೇಂಜಸ್ ಮಾಡೋಣ ಅಂತ ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ. ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇಲ್ಲಿ ಮೀಶೋಯಿಂದ ಒಂದು ಆಯಿಲ್ ಬಾಟಲ್ನ ನಾನು ಆರ್ಡರ್ ಮಾಡಿದ್ದೆ. ಬಟ್ ನಾನು ಮೊದಲು ಸ್ಟೀಲ್ದೇ ಯೂಸ್ ಮಾಡ್ತಿದ್ದೆ. ಸ್ಟೀಲ್ ಕಿಟ್ಲಿ ಇತ್ತು, ಅದನ್ನೇ ಯೂಸ್ ಮಾಡ್ತಿದ್ದೆ. ಅದು ತೂತು ಬಿದ್ದಿರೋದ್ರಿಂದ ಸೋರ್ತಾ ಇತ್ತು. ಹಾಗಾಗಿ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಬಾಟಲ್ನ ಆರ್ಡರ್ ಮಾಡಿದ್ದೆ. ಡಿಸ್ಕೌಂಟ್ ಇತ್ತು. ಬಟ್ 100 ರುಪೀಸ್ಗೆ 2 ಅಂದರೆ 2. ಒಂದು ಆಯಿಲ್ ಗ್ರೇಸ್ ದೋಸೆ ಚಪಾತಿಗೆ ಎಣ್ಣೆ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ಆಯಿಲ್ ಗ್ರೇಸ್ ಬ್ರಷ್ ಬರುತ್ತೆ ಅದರಲ್ಲಿ. ಅದಾದಮೇಲೆ ಒಂದು ಆಯಿಲ್ ಬಾಟಲು. ಸೊ 2 ಕೂಡ 100 ರೂಪಿ ಇತ್ತು. ಬಟ್ ವರ್ತ್ ಅಂತ ಅನ್ನಿಸ್ತು. ನಾನು ಹೇಗಿದ್ದರೂ ತೊಗೋಬೇಕಿತ್ತು. ಬಟ್ ನಾನು ಸ್ಟೀಲ್ದೇ ಯೂಸ್ ಮಾಡ್ತಿದ್ದೆ, ಅದು ಸೋರ್ತಾ ಇರೋದ್ರಿಂದ ಬೇರೆ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಗಪ್ಪಾಗಿದ್ದೆ. ಬಟ್ ಇವಾಗ ಇದನ್ನು ಆರ್ಡರ್ ಮಾಡಿದ್ದೆ, ಅದು ಬಂದಿತ್ತು. ಹಾಗೆ ಅದನ್ನು ಕೂಡ ಓಪನ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಆಯಿಲ್ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು.
ಇಟ್ಕೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಈ ಥರ ಒಂದ್ರ ಮೇಲೆ ಒಂದು ಇಟ್ಕೊಳ್ತೀನಿ. ನನಗೇನು ಬೇಕು ಅಷ್ಟು ದಿನಕ್ಕೆ ಅಡುಗೆ ಮಾಡೋಕ್ಕೆ ಏನು ಬೇಕು ಅಷ್ಟು. ಸೊ ಇಲ್ಲಿ ಸಿಂಕ್ ಮೇಲೆ ಒಂದು ಸ್ವಲ್ಪ ಸ್ಪೇಸ್ ಇತ್ತಲ್ವ, ಇಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಕ್ಲೌಡ್ನ ಇಟ್ಬಿಟ್ಟು ಈ ಮಸಾಲ ಬಾಕ್ಸು, ಅದಾದಮೇಲೆ ಎಣ್ಣೆ, ಈ ಸಕ್ಕರೆ, ಟೀ ಪೌಡರು, ಮಸಾಲ ಪೌಡರು, ಅಡುಗೆಗೆ ಏನು ಬೇಕೋ ಮೇನಾಗಿ ಸೊ ಅದನ್ನೆಲ್ಲನೂ ಕೂಡ ಇಲ್ಲಿ ಇಟ್ಕೋತಾ ಇದ್ದೀನಿ ಕ್ಲೌಡ್ ಮೇಲೆ. ಸೊ ಇದಕ್ಕೋಸ್ಕರನೇ ಇದೆಲ್ಲ ಇಡಬೇಕು ಅಂತಲೇ ಶೆಲ್ಫ್ನ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನೇನು ಮಾಡಿದಾಗಲ್ಲ, ಮತ್ತೆ ಶೆಲ್ಫ್ ತಂದು ಮತ್ತೆ ಗ್ಯಾಸ್ ಕಟ್ಟೆ ಮೇಲೆ ಇಟ್ಟರೆ ನನಗೆ ಮತ್ತೆ ಸ್ಪೇಸ್ ಕಡಿಮೆನೇ ಬೀಳುತ್ತೆ. ಹಾಗಾಗಿ ಬೇಡ, ಇಲ್ಲಿ ನನಗೆ ಈ ಮನೆಗೆ ಅವಶ್ಯಕತೆ ಇದೆ ಅನ್ನಿಸ್ಬೋದು. ಬಟ್ ನಾನೇನಾದ್ರು ಮತ್ತೆ ಬೇರೆ ಮನೆಗೆ ಹೋದರೆ ಆವಾಗ ನನಗೆ ಆ ಶೆಲ್ಫ್ ಯೂಸ್ ಆಗೋದಿಲ್ಲ, ಮತ್ತೆ ಬಿಸಾಕೋದು ವೇಸ್ಟ್ ಆಗುತ್ತೆ. ಬೇಡ, ಇರೋ ಸಾಮಾನೇ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಕ್ಲೌಡ್ನ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ನಾನು ಎಲ್ಲ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಅಷ್ಟೇ ಮೀಶೋಯಿಂದ ತರಿಸಿದ್ದು. ಇದು 163 ರುಪೀಸ್ಗೆ 4 ಪೀಸ್ ಏನೋ ಬರುತ್ತೆ. ಸೊ ಬಾತ್ರೂಮಲ್ಲಿ ಕೂಡ ಬೇಕಾಗಿತ್ತು, ಹಾಗೆ ಸಿಂಕ್ ಬಳಿ ಕೂಡ ಬೇಕಾಗಿತ್ತು ನನಗೆ. ಅದಕ್ಕೋಸ್ಕರ ಅಂತಬಿಟ್ಟು ಇದನ್ನು ಕೆಳಗಡೆ ಇಟ್ಟರೆ ಈ ಸೋಪ್ ಡಬ್ಬ ಎಲ್ಲ ಕಲೆ ಆಗ್ತಾಯಿತ್ತು, ವೈಟ್ ಕಲರ್ ಆಗ್ತಾಯಿತ್ತು. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸ್ಟ್ಯಾಂಡ್ನ ಹಾಕಿ ಅದಕ್ಕೆ ಹಾಕ್ಕೊಂಡೆ. ಕಿಚನ್ ಮೇಕ್ ಓವರ್ ಅಂತಲೇ ಹೇಳ್ಬೋದು. ಸೊ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.